ಅದರಲ್ಲಿ ಮಾತ್ರ ನಮ್ಮದೇನು ಮಳೆಯಿಂದ ಹಾನಿ ಆಗಿದ್ದಿಲ್ಲ ರಸ್ತೆಗಳು. ಸೊ ಅದನ್ನು ದುರಸ್ತಿ ಈಗ ಅವ್ರ ಪ್ರಕಾರ 90% ಆಗಿದೆ, ಇನ್ನು 10% ಇದೆ. ಅದು ಬಿಟ್ಟು ನಾವೇನು ದುಡ್ಡು ಕೊಟ್ಟಿದ್ದೀವಿ, ಅದನ್ನು ಬಿಟ್ಟು ಇನ್ನೂ ಅವಶ್ಯಕತೆ ಅಂತ ಅವ್ರು ಡಿಮಾಂಡ್ ಇದ್ದಾರೆ ಇನ್ನೂ ರಸ್ತೆಗೆ. ಸೊ ಬೇರೆ ಬೇರೆ ಸ್ಕೀಮ್ನಲ್ಲಿ ಈಗಾಗಲೇ ಟೆಂಡರ್ ಆಹ್ವಾನ ಮಾಡಿದ್ದೆವು. ಅದೆಲ್ಲ ಕೆಲಸ ಪ್ರಾರಂಭ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ. ಸುಮಾರು ಹೆಚ್ಚು ಕಮ್ಮಿ 40 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ ಈ ಅವಧಿಯಲ್ಲಿ. ಒಂದು ಕಾನ್ಸ್ಟಿಟ್ಯೂನ್ಸಿಗೆ 40 crores ಕೊಟ್ಟಿದ್ದೀವಿ ಕಾನ್ಸ್ಟಿಟ್ಯೂನ್ಸಿಗೆ. ಅದೆಲ್ಲ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಈಗಲೇ ಟೆಂಡರ್ ಆಗಿದೆ. ಸೊ ಅದನ್ನೆಲ್ಲ ಬೇಗ ವರ್ಕ್ ಆರ್ಡ್ರ್ ಕೊಡಲಿಕ್ಕೆ ಹೇಳಿದ್ವಿ. ಕೆಲವು ಕಡೆ ಕೊಟ್ಟಿದ್ದಾರೆ, ಕೆಲವು ಕಡೆ ಕೊಡಬೇಕಷ್ಟೇ. ಸೊ ಗುಂಡಿ ತುಂಬೋದು ಒಂದು ಕೆಲಸ, ಇನ್ನೊಂದು ಹೊಸ ವರ್ಕು ಎರಡನೇ ಕೆಲಸ. ಇನ್ನು ಲಾಂಗ್ ಟರ್ಮ್ ಆಗಿ ಯಾವ ರಸ್ತೆಗಳನ್ನು ಸುಧಾರಣೆ ಮಾಡಬೇಕು, ಅದು ನ್ಯಾಷನಲ್ ಹೈವೇದಲ್ಲಿರ್ಬೋದು, ಸ್ಟೇಟ್ ಹೈವೇದಲ್ಲಿರ್ಬೋದು, ಅವನು ಹಂತ ಹಂತವಾಗಿ ಸೂಚನೆ ಕೊಟ್ಟಿದ್ವಿ. ಪ್ರಯಾರಿಟಿ ಮೇಲೆ ಯಾವ್ದು ತೊಗೋಬೇಕು, ಯಾವುದು ಅವಶ್ಯಕತೆ ಇದೆ, ಯಾವುದು ಟ್ರಾಫಿಕ್ ಜಾಸ್ತಿ ಇದೆ. ಸೊ ಇವು ಮೇಜರಾಗಿ ಡಿಸ್ಕಷನ್ ಮಾಡುವಂಥ ವಿಚಾರಗಳು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಮತ್ತು ನ್ಯಾಷನಲ್ ಹೈವೇನು ಕೂಡ ಕೆಲವು ರಸ್ತೆ ನಾವು ಸೂಪರ್ವೈಸರ್ ಮಾಡ್ತೀವಿ, ಸ್ಟೇಟ್ PWD ಅವರು. ಅವು ಕೂಡ ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಕೆಲವು ಸಮಸ್ಯೆ ಇದೆ, ಅದನ್ನು ಟೆಂಡರ್ ಕ್ಯಾನ್ಸಲ್ ಮಾಡಲಿಕ್ಕೆ ಹೇಳಿದ್ದೀವಿ, ಹೊಸ ಟೆಂಡರ್ ಮಾಡಲಿಕ್ಕೆ ಹೇಳಿದ್ದೀವಿ. ಎಲ್ಲಿದೆ ಹೇಳಿದರೆ ಯಾವುದೊಂದು ರಸ್ತೆ, ಒಂದು ಗುರುಮಿಟ್ಕಲ್ ಬೈಪಾಸ್ನಲ್ಲಿ ಕೊಣಂಗಲ್ಲ. ಸೊ ಆ ರೀತಿ ಸೊ ಡಿಲೇ ಆಗಿದ್ದಾರೆ, ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ ಅವರು. ಸೊ ಸುಮಾರು 2 ವರ್ಷ ಡಿಲೇ ಆಗಿದೆ. ಅದಕ್ಕಾಗಿ ಈಗಾಗಲೇ ಅವರು ಸೊ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಫೈನಲ್ ಆಗಿದೆ. ಈ ವಾರಲ್ಲಿ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಮಾಡಲಿಕ್ಕೆ ಹೇಳಿದ್ದೀವಿ. ಸೊ ಇನ್ನು ಕೆಲವು ಮಾಡದೇ ಇದ್ದರೆ ಅವಕ್ಕೂ ಕೂಡ ನೋಟಿಸ್ ಕೊಡ್ಲಿಕ್ಕೆ ಹೇಳಿದ್ದೀವಿ. ಯಾವುದೇ ಮೊದಲು ಪೇಮೆಂಟ್ ಆಗಿಲ್ಲ ಅಂತ ಕೆಲಸ ನಿಂದಿರಿಸಿದ್ರು, ಪೇಮೆಂಟ್ ಮಾಡಲಿಲ್ಲ, ಮಾಡಿದ್ರು. 12 ಕೋಟಿ ರೂಪಾಯಿ ಪೇಮೆಂಟ್ ಇಶ್ಯೂ ಇತ್ತು, ಅದು 12 ಕೋಟಿ ರೂಪಾಯಿ ಕೊಟ್ಟಿದ್ರು, ಮಾಡಲಿಕ್ಕೆ ರೆಡಿ ಇಲ್ಲ ಅವರು. ಸೊ ಅವ್ರಿಗೆ ಮತ್ತೆ ಕ್ಯಾನ್ಸಲ್ ಮಾಡಲಿಕ್ಕೆ ಹೇಳಿದ್ವಿ, ಅನಿವಾರ್ಯವಾಗಿ ಮಾಡಲೇಬೇಕು, ಮತ್ತೇನು ಮಾಡಲಿಕ್ಕೆ.